ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರೆಲ್ಲರೂ ಕೂಡ ಹೋರಾಟ ಮಾಡ್ತಿದ್ದಾರೆ. ಸರ್ಕಾರ ಮಾತ್ರ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಸರ್. ಈಗ ಸದನದ ಕಲಾಪ ಈಗಾಗಲೇ ಮೊದಲನೇ ವಾರಕ್ಕೆ ಪೂರೈಸ್ತಕ್ಕಂಥದ್ದು ಏನಿದೆ, ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೇನೆ. ವಿರೋಧ ಪಕ್ಷವಾಗಿ ಸದನದಲ್ಲಿ ಈ ಒಂದು ವಾಲ್ಮೀಕಿಯ ಒಂದು ನಿಗಮದಿಂದ ಆಗಿರತಕ್ಕಂಥ ಹಗರಣ ಏನಿದೆ, ಈಗ ಹಗರಣದಲ್ಲಿ ಹಣ ದುರ್ಬಳಕೆ ಆಗಿರತಕ್ಕಂಥದ್ದು, ಆ ಎಸ್ ಟಿ ಸಮಾಜಗಳಿಗೆ ಮೀಸಲಾಗಿಟ್ಟಂಥ ಹಣವನ್ನು ಆ ಬಡವರ ಕಲ್ಯಾಣಕ್ಕೆ ಉಪಯೋಗ ಮಾಡಿದೆ. ಚುನಾವಣೆಗೆ ಉಪಯೋಗ ಮಾಡಿದ್ದಾರೋ ಇನ್ಯಾವುದಕ್ಕೆ ಉಪಯೋಗ ಮಾಡಿದ್ದಾರೋ ಅದು ಮುಂದೆ ಸತ್ಯಾಂಶ ಹೊರಗೆ ಬರಬೇಕು. ಇನ್ನೂ ತನಿಖೆ ಹಂತದಲ್ಲಿ ಇದ್ದಾವೆ. ಅದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಉದ್ಯೋಗಿ ಆತ್ಮಹತ್ಯೆಗೆ ಶರಣಾದಂಥದ್ದು ಚಂದ್ರಶೇಖರು, ಬಹುಶಃ ಆ ಆತ್ಮಹತ್ಯೆ ಪ್ರಕರಣ ಆಗದೆ ಹೋಗಿದ್ದರೆ ಈ ವಿಷಯ ಇಲ್ಲೇ ಮುಚ್ಚಾಕ್ಬಿಡ್ತಿದ್ರು, ಇದು ಹೊರಗೆ ಬರ್ತಿರಲಿಲ್ಲ. ಈ ಒಂದು ಒಬ್ಬ ವ್ಯಕ್ತಿಯ ಒಂದು ಆತ್ಮಹತ್ಯೆ ಏನಿದೆ, ಆ ಕುಟುಂಬದ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ ನನಗೆ. ಈ ರೀತಿಯ ಒಂದು ಸನ್ನಿವೇಶದಲ್ಲಿ ಹಿಂದೆ ರಾಜೀನಾಮೆ ಪಡೆದು, ಹೀಗಾಗಿದೆ ರಾಜೀನಾಮೆ ಪಡೆಯೋದು ಯಾಕೆ ಪಡೆದ್ರು? ಪಡೆದ ನಂತರ ಈಗ ಪುನಃ ಮತ್ತೆ ಹೊಸದಾಗಿ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಏನಿದೆ, ಇದು ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ದಾರೆ? ಈ ಹಿನ್ನೆಲೆಯಲ್ಲಿ ಇವತ್ತು ಏನು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದೇನಿದೆ ವಿರೋಧ ಪಕ್ಷಗಳು, ಆಗಿದ್ದರೆ ಕೇಂದ್ರದಲ್ಲಿ ಈಗ ಕಾಂಗ್ರೆಸ್ ನಾಯಕರುಗಳು ಏನು ಇವತ್ತೇನು ಧರಣಿ ಮಾಡಲಿಕ್ಕೆ ಹೊರಟ್ರಲ್ಲ, ಲೋಕಸಭೆಯಲ್ಲಿ 4 ವಾರವೂ ನಡೀಲೇ ಇಲ್ಲ, ಸದನ ನಡೀಲೇ ಇಲ್ಲ. ಅಲ್ಲಿ ಚರ್ಚೆಗೆ ಸಿದ್ಧ ಇದ್ದೇವೆ ಅಂದ್ರೂ ಇಲ್ಲ, ನಮಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆದಮೇಲೂ ಸದನ ನಡೆಯಕ್ಕೆ ಬಿಡಲಿಲ್ಲ. ಮತ್ತು ಅಮಿತ್ ಶಾ ಅವ್ರ ಮೇಲೆ ಶುರು ಮಾಡಿದ್ರು. ಅಮಿತ್ ಶಾ ಅವ್ರು ಉತ್ತರ ಕೊಡ್ತೀನಿ ಅಂತಂದ್ರೆ ನಮ್ಗೆ ಉತ್ತರ ಬೇಕಿಲ್ಲ, ನಮಗೆ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಟ್ಕೊಂಡು ಉತ್ತರ ತೆಗೆದುಕೊಳ್ತಕ್ಕಂಥದ್ದು ಸಿದ್ಧವಾಗಲಿಲ್ಲ. ಇದು ನಡ್ಕೊಂಬಂದಿರ್ತಕ್ಕಂಥದ್ದೇನಿದೆ. ಬಿ ಜೆ ಪಿಯ ಈಗಿನ ತೀರ್ಮಾನದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರ ಒಂದು ಪ್ರತಿಕ್ರಿಯೆ ಏನಿದೆ, ಅವರಿಗೆ ನೈತಿಕತೆ ಇಲ್ಲ ಕಾಂಗ್ರೆಸ್ನವರಿಗೆ, ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಇವತ್ತು ಇಷ್ಟು ಹಠಮಾರಿ ಧೋರಣೆ ಯಾತಕ್ಕೆ? ಇವತ್ತು ತಪ್ಪು ಮಾಡ್ಕೊಂಡಿದ್ದೀರಿ. ಇವತ್ತು ಇನ್ನೂ ಸಂಪೂರ್ಣವಾಗಿ ಹಣ ಖಜಾನೆಗೆ ಬರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ಮುಂದುವರಿಸ್ತೀರಿ? ಇದು ಇರ್ತಕ್ಕಂಥ ತನಿಖೆ ಹಂತದಲ್ಲಿದೆ. ನನ್ನ ಬಗ್ಗೆ ಪ್ರಶ್ನೆ ಉದಾಹರಣೆ ಕೊಟ್ಟರು, ಕುಮಾರಸ್ವಾಮಿಯವರು ಜಾಮೀನಿನ ಮೇಲೆ ಇಲ್ಲಿವೆ ಅಂತ ಹೇಳಿ. ನಾನು ಈ ಮುಖ್ಯಮಂತ್ರಿಗೆ ಹೇಳ್ತೀನಿ, ನನ್ನ ಪ್ರಕರಣ ಏನಿದೆ, ನನ್ನ ಪ್ರಕರಣವನ್ನು ನೀವು ಉಪಯೋಗಕ್ಕೆ ಪಡ್ಕೊಳ್ಳೋದಾದರೆ ನೀವೆಲ್ಲ ಪರ್ಮನೆಂಟಾಗಿ ಜೈಲಲ್ಲೇ ಇರಬೇಕಲ್ವೇ? ನನ್ನ ಮೇಲಿರೋ ಪ್ರಕರಣ ಏನು ಇಲ್ಲ, ಏನಾದರೂ ಸರ್ಕಾರದ ಎಕ್ಸ್ಚೆಕ್ಕರ್ಗೆ ಅನ್ಯಾಯ ಆಗಿದೆಯೋ, ಇಲ್ಲ ನಾನು ಕಾನೂನು ಬಾಹಿರವಾಗಿ ತೀರ್ಮಾನ ತೆಗೆದುಕೊಂಡಿದ್ದೇನೋ, ಎಲ್ಲ ಫೇವರ್ ಮಾಡಿದ್ದೇನೋ, ಎಲ್ಲಿದೆ ಪ್ರೂಫು? 12 ವರ್ಷ ಆಯಿತು. 12 ವರ್ಷದಿಂದ ಇನ್ನೂ ಜೀವಂತ ಇಟ್ಕೊಂಡು ಕೂತಿದ್ದೀರಿ. ನನ್ನ ಪ್ರಕರಣನ ನಿಮಗೆಲ್ಲ ಹೋಲಿಕೆ ಮಾಡ್ಕೋಬೇಡಿ. ಶಿವಕುಮಾರ್ಗಾಗಲಿ ಇರ್ತಕ್ಕಂಥ ಜಾಮೀನು ಮತ್ತಿನ್ಯಾರ್ಯಾರೋ ಜಾಮೀನುಗಳು ತಗೊಂಡವರಲ್ಲ, ಅದಕ್ಕೆ ನನ್ನ ಪ್ರಕರಣವನ್ನು ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ನಿಮಗೆ ಯಾವ ರೀತಿಯ ನೈತಿಕತೆ ಇಲ್ಲ. ಇವತ್ತು ನಿಮ್ಮ ಸರ್ಕಾರಗಳಿದೆ, ಇವತ್ತು ನನ್ನ ಪ್ರಕರಣವನ್ನು 12 ವರ್ಷವಾದರೂ ಇನ್ನೂ ಯಾತಕ್ಕೆ ಇಟ್ಕೊಂಡಿದ್ದೀರಿ? ನಾನಿಲ್ಲ ತನಿಖೆಗೆ ಏನಾದರೂ ಅಡ್ಡಿಪಡಿಸಿದ್ದೀನ? ಮಾಡಬೇಡಿ ಅಂತ ಹೇಳಿದ್ದೀನ? ಸ್ಟೇ ತಂದಿದ್ದೀನ? ಅದಕ್ಕೆ ಯಾತಕ್ಕೆ 12 ವರ್ಷದಿಂದ? ಅದು ಬಿ ಜೆ ಪಿ ಸರ್ಕಾರದಲ್ಲಿ ಹಾಕಿದ್ದು, ಈ ಸರ್ಕಾರದಲ್ಲ. ಬಿ ಜೆ ಪಿ ಸರ್ಕಾರದಲ್ಲಿ ಅವತ್ತು ಈ ಕಾಂಗ್ರೆಸ್ ಪಕ್ಷಗಳೇನು ಮೌನವಾಗಿತ್ತು, ಆಗಿನ ಸರ್ಕಾರದ ವಿರುದ್ಧ ಹಲವಾರು ದಾಖಲೆಗಳನ್ನು ಬಿಡುಗಡೆ ಮಾಡಿದಾಗ ಆ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಆಗದಂಥ ಕೆಲವು ಸುಳ್ಳು, ಒಂದು ನನ್ನನ್ನು ಹದ್ದುಬಸ್ಲಿಗೆ ಇಡೋಕ್ಕೋಸ್ಕರವಾಗಿ ಆಗ್ತಂಥ ಸುಳ್ಳು ಮೊಕದ್ದಮೆಗಳು, ಅದು ಇನ್ನೂ 12 ವರ್ಷ ಆದರೂ ಮುಗಿದಿಲ್ಲ. ಅದರಿಂದ ಮುಖ್ಯಮಂತ್ರಿಗೆ ಹೇಳೋದು, ನನ್ನನ್ನು ಉದಾಹರಣೆ ಕೊಡೋದು ಅವಶ್ಯಕತೆ ಇಲ್ಲ ಇಲ್ಲಿ. ನನ್ನ ಪ್ರಕರಣನ ಈಗಲೂ ಏನೇನು ಮಾಡ್ತಾಯಿದ್ದೀರಿ ಗೊತ್ತಿದೆ ನನಗೆ.
ನಿಮ್ಮ ಪ್ರಕರಣಕ್ಕೂ ನನ್ನ ಪ್ರಕರಣಕ್ಕೂ ವ್ಯತ್ಯಾಸಗಳಿದೆಯಪ್ಪ. ಅದರಿಂದ ಈ ಸದನ ನಡೀತಾ ಇರ್ತಕ್ಕಂಥದ್ರ ಬಗ್ಗೆ ನನ್ನ ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ. ನಾಡಿನ ಜನತೆ ತೀರ್ಮಾನ ಮಾಡ್ಕೊತಾರೆ. ನನ್ನ ಭಾವನೆಗಳು, ನಾನು ಈ ನಾಡಿನ ಜನತೆಯ ಸಮಸ್ಯೆಗಳು ಏನಿದೆ, ಈ ನಾಡಿನಲ್ಲಿ ಅಕ್ರಮಗಳು ನಡೆದಾಗ ತೆಗೆದುಕೊಳ್ತಕ್ಕಂಥ ನನ್ನ ನಿರ್ಧಾರಕ್ಕೂ ಈಗ ನಡೀತಾ ಇರತಕ್ಕಂಥದ್ದಕ್ಕೂ ವ್ಯತ್ಯಾಸ. ಸರ್, ಸಿಎಂ ಮತ್ತು ಗೃಹ ಸಚಿವರು ಹೇಳ್ತಾರೆ ಈ ಒಂದು ಪ್ರಕರಣದಿಂದ SIT ಕ್ಲೀನ್ ಚಿಟ್ ಕೊಟ್ಟಿದೆ, ಇನ್ನೂ ಆರೋಪ ಅಂತ ಸಾಬೀತಾಗಿಲ್ಲ. SIT ಕ್ಲೀನ್ ಚಿಟ್ಟಲ್ಲಿ ಕೊಟ್ಟಿದೆ. SIT ಇನ್ನೂ ತನಿಖೆ ನಡೀತಾ ಇಲ್ವಾ? ಯಾರು ಕ್ಲೀನ್? ಸರ್ಕಾರ ರಚನೆ ಮಾಡಿದೆ. ಸರ್ಕಾರದ SITನ ಯಾವ SIT ಅದು? ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಾ? ಈಗ ಹಿಂದೆ ಸಿದ್ದರಾಮಯ್ಯನವರಿದ್ದರು, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇತ್ತು. ಈಗ ಶಿವಕುಮಾರ್ ಅವರ ಇನ್ವೆಸ್ಟಿಗೇಷನ್ಸ್ ಟೀಮ್ ತಾನೆ. ಈ ಟೀಮು ಕೊಟ್ಟಿರ್ತಕ್ಕಂಥದ್ದನ್ನು ಯಾರಾದರೂ ಒಪ್ಕೊಳ್ಳೋಕೆ ತಯಾರಿದ್ದಾರಾ? ಆಗುತ್ತಾ ಅದು? ಇವ್ರಿಗೆ ಬೇಕಾದಂಥ SITಗಳು ಯಾಕೆ ನಡೆದಿದ್ದೇವೆ ಅನ್ನೋದು ಗೊತ್ತಿದೆ ನನಗೆ. ಈ ರಾಜ್ಯದಲ್ಲಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು. ಇದು ಚರ್ಚೆ ಮಾಡಬೇಕು ಅಂದರೆ ಒಂದು 2-3 ದಿವಸಗಳು ಬೇಕಾದ್ರೂ ಚರ್ಚೆ ಮಾಡ್ಬೋದು. ಈಗ ನಡೆದಿರ್ತಕ್ಕಂಥ ಈ ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ನಡೆಸಿರ್ತಕ್ಕಂಥ SIT ಏನಿದೆ ಅದನ್ನು ಚರ್ಚೆ ಮಾಡಬೇಕು ಅಂದರೆ 2-3 ದಿವಸ ಚರ್ಚೆ ಮಾಡ್ಬೋದು. ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಪತ್ರ ಬರೆಯೋ ಸಾಧ್ಯತೆ ಇದೆ. ಯಾವುದಕ್ಕೆ? ನಾಗೇಂದ್ರ ವಿಚಾರದಲ್ಲಿ ನೋಡೋಣ, ಅದು ಏನೇನಾಗುತ್ತೆ ಪ್ರಕರಣ ನೋಡೋಣಂತೆ ಮುಂದೆ. ನೈಸ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳಾಗ್ತದೆ. ಅಲ್ಲೋಗಿ ಜನರು ಕೇಳಿ ಗೊಂದಲ ಇಲ್ಲ. ನಾನು ಕರ್ನಾಟಕ ರಾಜ್ಯದ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು. ಹೈಕೋರ್ಟ್ ಆರ್ಡರ್ ಮಾಡಿ ಈ ಸರ್ಕಾರ, ಹೈಕೋರ್ಟ್ ಏನು ಆದೇಶ ಮಾಡಿದೆ ಹೇಳಿ? ಹೈಕೋರ್ಟು ಆದೇಶ ಮಾಡೋದಲ್ಲ, ಹೈಕೋರ್ಟ್ ಆದೇಶ ಮಾಡಲ್ಲ. ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೋಬೇಕು. ರಾಜ್ಯ ಸರ್ಕಾರ ನಡ್ಕೊಂಡಂಥ ರೀತಿ ಏನಿದೆ, ಮೊದಲನೇ ಸಿಂಗಲ್ ಜಡ್ಜ್ ಏನು ಕೊಟ್ಟಿದ್ದಾರೆ, ಜಡ್ಜ್ಮೆಂಟು ಕೊಟ್ಟ ದಿವಸಲೇ ತೀರ್ಮಾನ ಮಾಡಬೇಕಾಗಿತ್ತು. ನಾಡಿನ ಜನತೆಗೆ ಹೇಳ್ತೇನೆ, ಇವತ್ತು ಇಲ್ಲೀಗಲ್ಲಾಗಿ ಟೋಲ್ ಕಲೆಕ್ಷನ್ ಆಗ್ತಾಯಿದೆ ಅಂತಕ್ಕಂಥದ್ದು ಕೋರ್ಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಫೈಂಡಿಂಗ್ಸು. ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡಿ ಇವತ್ತು ಸರ್ಕಾರದ ಅನುಮತಿಗಳಿಲ್ಲದೆ ಬೇಕಾದಂಥ ಸಮಯದಲ್ಲಿ 7-8 ಬಾರಿ ದರವನ್ನು ಏರಿಕೆ ಮಾಡಿ ಬೆಂಗಳೂರಿನ ನಾಗರಿಕರ ಮೇಲೆ, ಪ್ರಯಾಣಿಕರ ಮೇಲೆ ಏರಿಕೆ ಮಾಡಿದ್ದಾರೆ. ಇದು ಹೈಕೋರ್ಟ್ನಲ್ಲಿ ಸಿಂಗಲ್ ಬೆಂಚು, ಡಬಲ್ ಬೆಂಚ್ನಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶ. ಈ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ ಸರ್ಕಾರ ಯಾವಾಗ ಈ ಒಂದು ತೀರ್ಪು ಬಂದ ನಂತರವೂ ಜಾಣ ಮೌನಕ್ಕೆ ಒಳಗಾಗಿದ್ದಾರೆ. ಯಾತಕ್ಕೆ ಮೌನದಲ್ಲಿದ್ದಾರೆ? 1 ತಿಂಗಳಾಯ್ತಾ ಬಂತು, ಯಾತಕ್ಕೆ ತೀರ್ಮಾನ ಮಾಡಲಿಲ್ಲ? ಅವ್ರಿಗೂ ಇವ್ರಿಗೂ ಸಂಬಂಧ ಏನು? ನೈಸ್ ಕಂಪ್ನಿಗೂ ಸರ್ಕಾರಕ್ಕೂ ಇರೋ ಸಂಬಂಧ ಏನು? ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಣೆ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರ ಯಾರು ನಡೆಸ್ತಾ ಇದ್ದಾರೆ? ಅಲ್ಲಿಗೆ ನೈಸ್ ಕಂಪ್ನಿಯ ಮಾಲೀಕ ನಡೆಸ್ತಾ ಇದ್ದಾನೋ ಸರ್ಕಾರನ? ಇವತ್ತು ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ? ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ. ಅದರಿಂದ ನಾನು ನಾಡಿನ ಜನತೆಗೆ ಹೇಳ್ತಾ ಇರೋದು, ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಮಾನ ಇದು ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡಿ ಹಣ ಸಂಗ್ರಹ ಮಾಡಿ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. 2,000 ಕೋಟಿ ಹತ್ತತ್ರ ಹಣ ಸಂಗ್ರಹ ಆಗಿದೆ. ಇದು ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನರ ಕಿಸೆಯಲ್ಲಿ ದರೋಡೆ ಮಾಡ್ತಿರ್ತಕ್ಕಂಥದ್ದು ಇದು ನೈಸ್ ಕಂಪ್ನಿ. ನಾನು ಹೇಳ್ತೇನೆ, ಅವ್ರು ಏನೇ ನೋಟಿಸ್ ಹಾಕಿರಲಿ, ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಅದನ್ನು ನೋಟಿಸ್ ಬೋರ್ಡ್ನ ಹಾಕಕ್ಕೆ ಹೇಳಿ. ಸುಪ್ರೀಂ ಈಗ ನಾನು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆ ಆದೇಶ ತೆರವುಗೊಳಿಸ್ತೇ ಇರೋವರೆಗೆ ನೀವು ಕಟ್ಟಲೇಬೇಡಿ. ಇವತ್ತು ಸರ್ಕಾರದ ಜವಾಬ್ದಾರಿ ಇದೆ. ಇವತ್ತು ಸರ್ಕಾರ ಇಮ್ಮಿಡಿಯೇಟಾಗಿ ಇವತ್ತು ಆ ಟೋಲ್ನ ಕಲೆಕ್ಷನ್ ಮಾಡ್ತಿರೋದನ್ನು ನಿಲ್ಲಿಸಬೇಕಾಗಿತ್ತು. 2016 ಇದೇ ಸದನ ಸಮಿತಿಯ ಅಧ್ಯಕ್ಷರಾಗಿ ಜಯಚಂದ್ರ ಅವರು ಕೊಟ್ಟಿರ್ತಕ್ಕಂಥ ವರದಿ 2016, 10 ವರ್ಷ ಆಯಿತು. ಈ ಸರ್ಕಾರಗಳು ಇವತ್ತು ಸಹ ಆ ವರದಿಯನ್ನು ಅನುಷ್ಠಾನಕ್ಕೆ ತರಲಿಲ್ಲ. ಅವತ್ತು ಹೇಳಿದ್ದಾರೆ ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ. ಸದನ ಸಮಿತಿ ಜಯಚಂದ್ರ ಅವರ ಅಧ್ಯಕ್ಷರಲ್ಲಿ ಕೊಟ್ಟಿರ್ತಕ್ಕಂಥ ವರದಿ. ಯಾತಕ್ಕೆ ನೀವು ಟೋಲ್ ಕಲೆಕ್ಷನಿಗೆ ಪರ್ಮಿಷನ್ ಇನ್ನೂ ಕೊಟ್ಟಿದ್ದೀರಿ? ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ? ಅದು ಅಕ್ರಮವಾಗಿ ಅವನು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾನೋ ಆ ಕಂಪ್ನಿಯವನು, ಇಲ್ಲ ಇವತ್ತು ಲೀಗಲಾಗಿ ಮಾಡ್ತಾ ಇದ್ದಾನೋ, ಸಕ್ರಮವಾಗಿ ಮಾಡ್ತಾ ಇದ್ದಾನೋ? ಅದಕ್ಕೆ ನಾಡಿನ ಜನತೆಗೆ ಯಾರೂ ಹೆದರಬೇಕಾಗಿಲ್ಲ. ಯಾವುದೇ ರೀತಿಯಲ್ಲಿ ಇವತ್ತು ಆ ಟೋಲ್ ಕಲೆಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಏನು ಜಾರಿಗೆ ತರಲಿಲ್ಲ.
ಸರ್ಕಾರದ ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕೋರ್ಟ್ ಮುಂದೆ ಹೇಳ್ತಾರೆ 111 ಕಿಲೋಮೀಟ್ರಿಗೆ ಇವತ್ತು ಕೇವಲ 5 ಕಿಲೋಮೀಟ್ರ್ ರಸ್ತೆ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ಫ್ರೇಮ್ವರ್ಕ್ ಅಗ್ರಿಮೆಂಟ್ನಲ್ಲಿರೋದು 111 ಕಿಲೋಮೀಟ್ರ್ ರಸ್ತೆ ಮಾಡಿ 5 ಟೌನ್ಶಿಪ್ಗಳ ರಚನೆ ಆಗೋವರೆಗೆ ದುಡ್ಡು ಕಲೆಕ್ಟ್ ಮಾಡೋಂಗಿಲ್ಲ. ಟೋಲ್ನ ಇಲ್ಲಿವರೆಗೆ ಮಾಡಿರೋದೇ ಕಾನೂನು ಬಾಹಿರ. ಆ ಹಿನ್ನೆಲೆಯಲ್ಲಿ ಅವ್ರು ಏನು ನೋಟಿಸ್ ಬೋರ್ಡ್ ಹಾಕೊಂಡಿದ್ದಾರೆ, ನಾವೇನಾದರೂ ದುಡ್ಡು ಕಟ್ತಾ ಇದ್ದರೆ ಕಾನೂನು ಕ್ರಮ ತೆಗೆದುಕೊತೀವಿ ಅಂತೇಳಿ ಜನತೆ ಇವತ್ತು ಹೆದರಬೇಕಾಗಿಲ್ಲ. ಈಗಲೂ ಸಹ ಹೇಳ್ತೇನೆ, ಈ ಸರ್ಕಾರ ಅವ್ರ ಜೊತೆ ಏನು ಶಾಮೀಲಾಗಿದ್ದಾರೆ, ಸರ್ಕಾರದ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಈ ಸರ್ಕಾರ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾಡಿನ ಜನತೆ ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರು ನೀವು ಕಾನೂನನ್ನ ಕೈಗೆತ್ಕೋಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡಿ. ಪ್ರಶ್ನೆ ಮಾಡಿದ್ರೆ FIR ಮಾಡಿಸೋದು ಸರ್. ಯಾವ FIR ಮಾಡಿದ್ರೂ ಹೆದರಬೇಕಾಗಿಲ್ಲ. ಯಾರು ಜನರಿಗಿಂತ ಆ ಕಂಪ್ನಿ ದೊಡ್ಡದಲ್ಲ, ಜನರಿಗಿಂತ ಸರ್ಕಾರ ದೊಡ್ಡದಲ್ಲ. ಇವತ್ತು ಪೊಲೀಸ್ ಇಲಾಖೆ ಇರೋದು ಕಾನೂನು ಬಾಹಿರ ಚಟುವಟಿಕೆ ನಡೆಸ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಇವತ್ತು ಈ ಸರ್ಕಾರಕ್ಕೆ ಕೇಳ್ತೀನಿ, ಕೋರ್ಟ್ ಆದೇಶಗಳು ಅಂತ ಹೇಳಿ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿದ್ದಾರಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಅಂತೇಳಿ ಬೆಂಗಳೂರು ನಗರದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಹಲವಾರು ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಬೀದಿ ಬದಿನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥದ್ದು ಇಲ್ಲಿ ಹಗಲು ದರೋಡೆ ನಡೀತಾ ಇದೆ. ಕಾನೂನು ಬಾಹಿರವಾಗಿ ಅಕ್ರಮವಾಗಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಈ ಸರ್ಕಾರಕ್ಕೆ ನಿಲ್ಲಿಸ್ತಕ್ಕಂಥ ಯೋಗ್ಯತೆ ಇಲ್ಲ. ಆ ಬಡವರು 2 ಹೊತ್ತು ಊಟಕ್ಕೆ ಕಷ್ಟಪಟ್ಟು ಸಂಪಾದನೆ ಮಾಡೋರನ್ನ ಖಾಲಿ ಮಾಡಿಸ್ತೀರಿ. ಇದರ ವಿರುದ್ಧವೇ ನಾನು ನಾಡಿನ ಜನತೆಗೆ ಆ ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ನಮ್ಮ ಯುವಕರಿಗೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಈ ಸರ್ಕಾರ ಹಗಲು ದರೋಡೆ ಮಾಡಲಿಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದೆ. ಇದರ ವಿರುದ್ಧ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ಹೇಳ್ತಾ ಇದ್ದೇನೆ. ತಾವೊಂದು ಪತ್ರನೂ ಬರೆದಿದ್ರಿ ಸರ್. ಅಲ್ಲ, ಪತ್ರ ಬರೆದಿದ್ರಿ, ಅದಕ್ಕೇನಾದರೂ ಉತ್ತರ ಪತ್ರ ಬರೆದಿದ್ದಕ್ಕೆ ಇವತ್ತಿನವರೆಗೂ ಈ ಸರ್ಕಾರದಿಂದ ಉತ್ತರ ಇಲ್ಲ. ಇವತ್ತು ನಮ್ಮ ಹೈಕೋರ್ಟ್ನ ಸಿಂಗಲ್ ಬೆಂಚು ಡಬಲ್ ಬೆಂಚ್ನ ಆದೇಶದ ಹಿನ್ನೆಲೆಯಲ್ಲಿ ಆ ತೀರ್ಪೇನಿದೆ, ಅವರೇನು ಫೈಂಡಿಂಗ್ ಕೊಟ್ಟಿದ್ದಾರೆ ಅದರ ವಿಷಯವನ್ನು ಜಾರಿಗೆ ತರಲಿಕ್ಕೆ ಮುಖ್ಯಮಂತ್ರಿಗೇನು ಪತ್ರ ಬರೆದಿದ್ದೇನೆ. ಈ ಕ್ಷಣದವರೆಗೆ ನನಗೆ ಯಾವುದೇ ರೀತಿ ರಿಪ್ಲೈ ಬಂದಿಲ್ಲ. ನಾನು ನಾಡಿನ ಜನತೆಗೆ ಇವತ್ತು HMT ಒಂದು ಕಾಲದಲ್ಲಿ ಇವತ್ತು ದೇಶದಲ್ಲೇ ಒಂದು ಪ್ರಖ್ಯಾತಿನೇ ಹೊಂದಿತ್ತು ಈ ಒಂದು ಕಾರ್ಖಾನೆ. ಇವತ್ತು ಮತ್ತೆ ಪುನಃ ವಾಚ್ ಡಿವಿಷನ್ ಏನಿದೆ, ಇವತ್ತು ನಾಡಿನ ಜನತೆ ಅದರಲ್ಲೂ ಯುವಕರು ದೊಡ್ಡ ಮಟ್ಟದಲ್ಲಿ ಇವತ್ತು ಈ HMTಯ ವಾಚ್ಗಳಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಒಂದು ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾಡಿನ ಯುವಕ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ಸಂಸ್ಥೆ ಪುನಃ 30-40 ವರ್ಷಗಳ ಹಿಂದೆ ಯಾವ ರೀತಿಯಲ್ಲಿ ಇಡೀ ದೇಶದ HMTಯ ವಾಚ್ ತಯಾರಿಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು, ಆ ಒಂದು ಸ್ಥಾನವನ್ನು ಪುನಃ ತುಂಬತಕ್ಕಂಥ ನಿಟ್ಟಿನಲ್ಲಿ ನಾಡಿನ ಜನತೆಯ ಸಹಕಾರವನ್ನು ಕೋರ್ತೇನೆ.